yeah, so you can't put your hands in, but it's not going to attract the rays. This is our freshwater stingray habitat. The best way to get them to come up is to actually just wait for them. Hi, Namaste. Welcome to my channel. ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಮತ್ತು ಇದು ಸೆಕೆಂಡ್ ಪಾರ್ಟ್ ಆಫ್ ಜಾರ್ಜಿಯಾ ಅಕ್ವೇರಿಯಂ. ಮಮ್ಮಿ ಅಪ್ಪ ಮತ್ತು ನನ್ನ ಮಗಳ ಜೊತೆ ಹೋದಾಗ ಶಿವ ಬಂದಿಲ್ಲ. ಶಿವ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಲಾಸ್ಟ್ ಬ್ಲಾಗ್ನಲ್ಲಿ, ನೀವು ಈಗಾಗಲೇ ನೋಡಿದ್ದೀರಾ. ಇದು ಬಂದು ಓಷನ್ ಓಯೇಜರ್. ಸೊ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ವೇಲು, ಶಾರ್ಕು, ಟರ್ಟಲ್ಸ್, ಸ್ಮಾಲ್ ಫಿಶಸ್ ಮತ್ತು ಸ್ಟ್ರಿಂಗ್ ರೇಸ್, ಇನ್ನೂ ಏನೇನೋ ಎಲ್ಲ ಇದೆ. ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡೋದಕ್ಕೆ ಎಲ್ಲ. ನಾನು ಈ ಅಕ್ವೇರಿಯಂನ ಥರ್ಡ್ ಟೈಮ್ ನೋಡ್ತಾ ಇರೋದು. ಸೊ ಜಸ್ಟ್ ಮೂವಿಂಗ್ ಬೆಲ್ಟ್ ಮೇಲೆ ನಿಂತ್ಕೊಂಡ್ರೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಅಥವಾ ನಾವೇ ನಡೀತೀವಿ ಅಂದರೆ ಸೈಡಿಂದ ವಾಕ್ ಮಾಡ್ಬೋದು. ಸೊ ಈ ಥರ ಇದೆ ಇದು ಓಷನ್ ಓಯೇಜರ್. ಮತ್ತು ಇಲ್ಲಿ ನೋಡಿದ್ರೆ ಶಾರ್ಕ್ಸ್ ಇದ್ದಾವೆ. ಸೊ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಆದಷ್ಟು ಸ್ಮಾಲ್ ಕ್ಲಿಪ್ಸ್ ತೊಗೊಂಡು ಮುಗಿಸ್ಬಿಟ್ಟೆ ಜಾರ್ಜಿಯಾ ಅಕ್ವೇರಿಯಂ ಟ್ರಿಪ್ನ. ಹಂಗೆ ನೋಡು, ಹಂಗೆ ಬಂತು. ನಾನು ರೆಕಾರ್ಡ್ ಮಾಡಿರೋದು ಕ್ಲಿಪ್ಸ್ನೆಲ್ಲ ಅಂದರೆ ಗ್ಲಿಮ್ಸ್ನೆಲ್ಲ ಇಲ್ಲಿ ಹಾಕ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಆದಷ್ಟು ಫೋಟೋಸೇ ತೆಗೆದೆ, ವೀಡಿಯೋಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಮಾಡಿದೆ ಈ ಟ್ರಿಪ್ನಲ್ಲಿ, ಅಂದರೆ ಜಾರ್ಜಿಯಾ ಅಕ್ವೇರಿಯಂ ಟ್ರಿಪ್ನಲ್ಲಿ.
ನೆಕ್ಸ್ಟ್ ಕ್ಲಿಪ್ನಲ್ಲಿ ನೀವು ಸ್ಟ್ರಿಂಗ್ ರೇಸ್ ನೋಡ್ತೀರಾ. ಸ್ಟ್ರಿಂಗ್ ರೇಸ್ನ ಟಚ್ ಮಾಡೋದಕ್ಕೆ ಅವರು ಅಲೋ ಮಾಡ್ತಾರೆ. Kind of a cool superpower that they have. So pretty much whenever you stick your hands in the water, they can actually see you without looking at you, just by your heartbeat. Because everyone's heartbeat gives us a small electronic pulse, and with that small electronic pulse, they can actually see us. Oh yeah, so you can't put your hands in, but it's not going to attract the rays. This is our freshwater stingray habitat. The best way to get them to come up is actually just wait for them. ನಾನು ಮತ್ತೆ ನಮ್ಮ ಸಿರಿ ಹತ್ತಿರದಿಂದ ಪೆಂಗ್ವಿನ್ಸ್ ನೋಡೋಣ ಅಂತ ಇದ್ರೊಳಗಡೆ ಹೋಗ್ತಾ ಇದ್ದೀವಿ. ಅವು ಹತ್ತಿರ ಬರ್ತಾ ಇದ್ದಾವೆ ನೋಡಿ. ವಾವ್ ಪ್ರಿಟಿ ಬೇಬಿ ಅಂದ್ಬಿಡ್ತಾನೆ ನೋಡಮ್ಮ. ಕಾಂಚನಾ ಯು ಲೈಕ್ ದಟ್? ಇದು ಜಾರ್ಜಿಯಾ ಅಕ್ವೇರಿಯಂ ಗಿಫ್ಟ್ ಸ್ಟೋರ್. ನಮ್ಮ ಪಾಪ ಏನೋ ಬೇಕು ಅಂತ ತಗೊತಾ ಇದ್ದಾಳೆ. ಸೊ ಅಷ್ಟೇ ಜಾರ್ಜಿಯಾ ಅಕ್ವೇರಿಯಂ ಮುಗೀತು. ಸೊ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇವೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡಿದ್ದು ಹಾಕ್ತಾ ಇದ್ದೀನಿ. ಆದಷ್ಟು ಫೋಟೋಸೇ ತೊಗೊಂಡೆ ಅಂತ ಹೇಳಿದ್ನಲ್ಲ, ಸೊ ಇವೆಲ್ಲ ಫೋಟೋಸ್ ತುಂಬ ಇದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ನೋಡಿದ್ಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರ್ಯಾರು ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ರೆ ಮಾತ್ರನೇ ನಮ್ಮ ಚಾನಲ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಮಗೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಸೊ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ ಏನಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನನಗೆ ಇಮೇಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.
ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಹಳೆ ವೀಡಿಯೋಸ್ ಹೊಸ ವೀಡಿಯೋಸ್ ಎಲ್ಲ ಹಾಕ್ತಾ ಹೋಗ್ತಾ ಇದ್ದೀನಿ, ಸೊ ದಟ್ ನಾನು ಕವರ್ ಮಾಡ್ಬೋದು. ಹಳೆ ವೀಡಿಯೋಸ್ ತುಂಬಾ ಪೆಂಡಿಂಗ್ ಆಗೋಗಿದೆ, ಸೊ ಅದಕ್ಕೆ ನಾನು ಹಳೆ ವೀಡಿಯೋಸು ಹಾಕ್ತಾಯಿದ್ದೀನಿ. ಹೊಸ ವೀಡಿಯೋಸ್ ಇಲ್ದಿದ್ದಾಗ ಹೊಸ ವೀಡಿಯೋಸು ಮೇ ತಿಂಗಳಿಂದ ಹಾಕಬೇಕು, ಸೊ ಅದನ್ನು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತಿರಲ್ಲ ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಬಾಯ್.